ಲೇ ಪ್ರೀತಿ, ಯಾರ್ದೇ ಇದು ಮನೆ? ಇಲ್ಲಿಗೆ ಕರ್ಕೊಂಬಂದಿದ್ಯಾ? ಕೇಳಿದ್ರೆ ಏನು ಕೆಲಸ ಇದೆ ಬಾ ಅಂತ ಅಂದೆ. ಇಲ್ಲಿ ನೋಡಿದ್ರೆ ಯಾರು ಇಲ್ವಲ್ಲ. ಏನಿಂದು ನಂಗೆ ಒಂದು ತಿಳಿತಾ ಇಲ್ಲ. ಶ್ವೇತಾ, ವೇಟ್ ಮಾಡಮ್ಮ. ಯಾರಿದ್ದೀರಾ ಮನೆಯಲ್ಲಿ? ಮೇಡಮ್, ಮೇಡಮ್. ಯಾರು? ಹಾಂ, ಬಂದೆ ಬರ್ತಾ ಇದ್ದೀನಿ. ಹಾಯ್ ಮೇಡಮ್, ನಾನೇ ಪ್ರೀತಿ ಅಂತ. ಅದು ನಾನೇ ನಿಮಗೆ ಕಾಲ್ ಮಾಡಿದ್ದು. ಓ, ನೀನೇನಾ? ಸರಿ, ಬಾ ಕುಂತ್ಕೋ ಬಾ. ಇಲ್ಲ ಮೇಡಮ್, ಪರವಾಗಿಲ್ಲ. ಅದು ಇಲ್ಲಿ ಮಾತಾಡೋದು ಬೇಡ. ಯು ಡೋಂಟ್ ಮೈಂಡ್ ನಿಮ್ಮ ರೂಮಲ್ಲಿ ಹೋಗಿ ಮಾತಾಡೋಣ ಪ್ಲೀಸ್? ಐ ಮೀನ್ ಸೀಕ್ರೆಟ್ ಅಲ್ವಾ, ಸೊ. ಓ ಹೌದಾ, ಸರಿ, ನೋ ಪ್ರಾಬ್ಲಮ್, ಬಾ. ಓಕೆ ಮೇಡಮ್. ಲೇ ಏನಿದು? ಯಾರು ಅವರು? ಏನು ಮಾತಾಡಿ ಕರ್ಕೊಂಬಂದಿದ್ಯಾ? ಹಾಂ, ಏನು ನೀನು ಎಷ್ಟೊಂದು ತಲೆ ತಿಂತೀಯ? ಅವ್ರು ಯಾರು ಗೊತ್ತಾ? ನಮ್ಮ ಬಾಸ್ ಅವ್ರ ವೈಫು. ಲೇ ಏನು ಹೇಳ್ತಾ ಇದೀಯಾ? ಆರ್ ಯು ಸೀರಿಯಸ್? ಅಲ್ಲ ಕಣೆ, ಇಲ್ಲೇ ಕರ್ಕೊಂಬಂದಿದ್ಯಾ? ಏನು ನೀನು? ಶ್ವೇತಾ, ಕೆಲಸ ಇರೋದೇ ಇಲ್ಲಿ, ಓಕೆನಾ? ನಾನು ಮಾಡ್ತಾ ಇದ್ದೀನಿ, ನೀನು ಸುಮ್ಮನೆ ಇರು, ಏನೂ ಆಗಲ್ಲ. ಅದು ಒಂದು ಹೋಗಿ ಇನ್ನೊಂದು ಆಗಬೇಕು, ಅವಾಗ ಮಾಡ್ತೀನಿ ನಿಂಗೆ. ಏನೂ ಆಗಲ್ಲ, ಬಾ. ಛೇ, ನನ್ನ ಏನು ಅಂದ್ಕೊಂಡ್ಲು ಏನೋ. ಯಾಕೇನು ಅಂದ್ಕೊಂತಾರೆ? ಏನು ಅಂದ್ಕೊಂಡಿರಲ್ಲ, ಎಲ್ಲ ಇದ್ದಿದ್ದೇ ಹೇಳಿದ್ದು ನಿಜಾನೇ. ಏನು ಬಸ್ಸು ಅಂತೂ ಏನು ಹೇಳ್ತಾ ಇಲ್ವಲ್ಲ, ಮತ್ತೆ ಭಯ ಪಡ್ತೀಯಾ? ಬಾ ಹೋಗೋಣ. ಸರಿ, ಬನ್ನಿ. ಹಾಂ ಮೇಡಮ್, ಬರ್ತಾ ಇದ್ದೀವಿ. ಬಾರೇ ಹೋಗೋಣ. ಏನಾಯ್ತರಮ್ಮ, ಅಲ್ಲೇ ನಿಂತ್ಕೊಂಡ್ರಿ? ಬನ್ನಿ ಒಳಗೆ. ಬನ್ನಿ, ಕುಂತ್ಕೊಂಬನ್ನಿ. ಬೇಡ ಮೇಡಮ್, ಪರವಾಗಿಲ್ಲ. ನಾವು ಬಂದಿರೋ ಕೆಲಸ ಬೇಗ ಮಾಡಿ ಹೋಗ್ತೀವಿ. ಸರಿ, ಏನೇನೋ ಹೇಳ್ತಾ ಇದೆಯಲ್ಲ ನನ್ನ ಗಂಡನ ಬಗ್ಗೆ ಕಾಲಲ್ಲಿ. ನೀನು ಹೇಳ್ತಿರೋದು ಏನಾದರೂ ಸುಳ್ಳು ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ. ಇದೇನಾ ಆ ಹುಡುಗಿ? ಅಲ್ಲ ಮೇಡಮ್, ನಾವ್ಯಾಕೆ ಸುಳ್ಳು ಹೇಳೋಣ? ಐಮ್ ಸೀರಿಯಸ್. ನಮ್ಗೆ ಗೊತ್ತು ನೀವು ನಂಬ್ತಿರೋ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ, ಆದ್ರೂ ನಾನು ಪ್ರೂಫ್ ಇಟ್ಕೊಂಡು ಬಂದಿರೋದು, ಓಕೆನಾ? ಮೇಡಮ್, ನಾವೇನು ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ. ಏನು? ಸರಿ, ಏನು ಪ್ರೂಫ್ ಅದು? ನಂಗೆ ತೋರಿಸಿ. ಅಲ್ಲ ಮೇಡಮ್, ನಿಮಗೆ ರೆಕಾರ್ಡ್ ಮಾಡಿ ಸೆಂಡ್ ಮಾಡಿದ್ದೀನಲ್ವಾ, ಯಾಕೆ ನೀವು ಕೇಳಿಲ್ವಾ? ಕೇಳಿದ್ದೀನಿ, ಅದು ನಂಬಕ್ಕಾಗ್ತಾ ಇಲ್ಲ. ಅಲ್ಲ, ನೀವು ನಿಜ ಹೇಳ್ತಾ ಇದ್ದೀರಾ? ಮೇಡಮ್, ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಯಾಕೆ ಸುಳ್ಳು ಹೇಳಿ? ನಿಜ ಮೇಡಮ್. ಹೌದು ಮೇಡಮ್, ನಿಜಾನೇ. ಯಾಕೆ ಸುಳ್ಳು ಹೇಳ್ತಾರೆ? ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ಸಜೆಷನ್ ಕೇಳ್ಕೊಂಬಂದಿದ್ದೀವಿ. ನೀವೇ ಏನಾದರೂ ಒಂದು ಉಪಾಯ ಹೇಳಿ ನಮಗೆ. ನಿಮಗೆ ನಾನು ಉಪಾಯ ಹೇಳ್ಬೇಕು? ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ನನ್ನ ಗಂಡ ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಾರಿ ಮಾ, ನನ್ನ ಗಂಡ ಆ ಥರ ನನ್ನ ಜೊತೆ ನಡ್ಕೊಂಡಿರೋದಕ್ಕೆ. ಆದರೆ ಏನು ಮಾಡಲಿ, ನಾನಾದರೂ ಅವ್ರಿಗೆ ಏನು ಕಮ್ಮಿ ಮಾಡಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಛೇ, ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸಾರಿ ಅಮ್ಮ, ಸಾರಿ. ಅವ್ರ ಹತ್ರ ನಾನು ಮಾತಾಡ್ತೀನಿ, ಓಕೆನಾ? ಯು ಡೋಂಟ್ ವರಿ. ಆದರೆ ಒಂದು ಹೆಲ್ಪ್ ಮಾಡು. ಮೇಡಮ್, ನೀವೇ ಕೇಳ್ತಾ ಇದ್ದೀರಾ? ಅದು ಅಲ್ಲದೆ ನೀವೇ ಸಾರಿ ಕೇಳ್ತೀರಾ? ಏನು ಮೇಡಮ್ ಅದು ಹೆಲ್ಪು? ನೀನು ಆಫೀಸ್ ಚೇಂಜ್ ಮಾಡಿದ್ರೇ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಅವರು ಎಂಥವ್ರು ಅಂತ ನನಗೆ ಗೊತ್ತು. ನನ್ನ ಜೊತೆ ಮದುವೆ ಆಗಿದ್ದಾರೆ ಅವ್ರ ಹೆಸರಿಗೆ ಮಾತ್ರ. ಆದರೆ ಅವ್ರು ನನ್ನ ಜೊತೆ ಹೆಂಗೆ ನಡ್ಕೊತಾರೆ ಗೊತ್ತಾ? ರಾಕ್ಷಸ ಮನೆಯಲ್ಲಿ. ಅವ್ರು ಸರಿ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ ತಾನೆ. ಅವನು ನಿಜವಾಗ್ಲೂ ಸರಿ ಇಲ್ಲ. ಅವನು ನಿನ್ನೂ ಯಾಕೆ ಈ ಥರ ಮದುವೆ ಮಾಡ್ಕೊತ ಬೆನ್ನು ಹತ್ತಿದಾನೋ ಅಂತ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ ತಾನೆ, ನೀನು ಅವ್ನು ಸಾಹಸ ಮಾಡೋಕ್ಕೆ ಹೋಗ್ಬೇಡಮ್ಮ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಇನ್ನೂ ಚಿಕ್ಕವರು, ನಿಮಗೇನೂ ಅರ್ಥ ಆಗಲ್ಲ. ನೋ, ನೀನು ಸರಿಯಾಗೇ ಇದೆಯಾ. ನನ್ನ ಗಂಡ ಎಂಥವನು ಅಂತ ನನಗೆ ಗೊತ್ತಮ್ಮ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವನಿಂದ ಸಾಹಸ ಮಾಡೋಕ್ಕೆ ಹೋಗ್ಬೇಡಿ, ದೂರ ಇದ್ಬಿಡಿ. ನನಗೆ ಗೊತ್ತು ನನ್ನ ಗಂಡ ಎಂಥವನು ಅಂತ. ಆದರೆ ನೀನೊಬ್ಬಳೇ ಅಲ್ಲ, ಇದಕ್ಕಿಂತ ಮುಂಚೆನೂ ಬೇರೆ ಹುಡುಗಿರ ಹತ್ರ ಮದುವೆ ಮಾಡ್ಕೊತೀನಿ ಅಂತ ಅಂದು ಅವ್ರನ್ನ ಯೂಸ್ ಮಾಡಿಕೊಂಡು ನಡು ನೀರಲ್ಲಿ ಕೈ ಬಿಟ್ಟಿದ್ದಾನೆ ಅವನು. ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ. ವಾಟ್ ಮೇಡಮ್, ಏನು ಹೇಳ್ತಾ ಇದ್ದೀರಾ? ನಿಜನಾ? ಹೌದಮ್ಮ, ನಿಜ. ಅಲ್ಲ ಮೇಡಮ್, ಬಾಸ್ ಆ ಥರ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆ, ಆದರೂ ನೀವು ಸುಮ್ಮನೆ ಇದ್ದೀರಲ್ಲ, ಯಾಕೆ ಮೇಡಮ್? ನೀವೇನು ಆ್ಯಕ್ಷನ್ ಆಗಿ ತೊಗೊತಾ ಇಲ್ಲ. ಆದರೆ ಸರಿ ಅಲ್ಲ ಅಲ್ವಾ ಮೇಡಮ್? ಪಾಪ ಎಷ್ಟು ಅಮಾಯಕ ಹುಡುಗಿರ ಲೈಫ್ ಹಾಳು ಮಾಡ್ತಾನೆ ಅವನು. ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಏನಾದರೂ ಆ್ಯಕ್ಷನ್ ತೊಗೋಬೇಕಂದ್ರೆ ಹೆದರ್ಸ್ತಾನೆ, ಸಾಯಿಸ್ತೀನಿ ಅಂತಾನೆ. ಮತ್ತು ಈ ವಯಸ್ಸಲ್ಲಿ ನಾನು ನನ್ನ ಗಂಡ ಬೇಕು ಅಂತ ಅಂದಾದರೂ ಏನು ಪ್ರಯೋಜನ? ಏನೂ ಮಾಡೋಕ್ಕಾಗಲ್ಲ. ಏಜ್ ಅಂತೂ ಆಗೋಗಿದೆ. ನನ್ನ ಪಾಲಿಗೆ ನಾನು ಸುಮ್ಮನೆ ಇದ್ಬಿಡ್ತೀನಿ, ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಲಿ ಅಂತ. ಏನು ಮಾಡೋಕ್ಕಾಗಲ್ಲ ಅಂತವ್ರಿಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವಾಗಾದರೂ ನೀವು ಇಲ್ಲಿ ಬಂದು ಹೋಗಿರೋದು ನಾನು ಅವನ ಹತ್ರ ಹೇಳಲ್ಲ. ನೀವು ಅವನ ಹತ್ರ ಹೇಳೋಕ್ಕೆ ಹೋಗಬೇಡಿ. ಮತ್ತು ನೀನೇನು ಪ್ಲ್ಯಾನ್ ಮಾಡಿದೆಯಾ ಅಲ್ಲ, ಅದು ನಿಜವಾಗ್ಲೂ ತುಂಬ ದೊಡ್ಡ ಅಪಾಯ ಆಗತ್ತೆ ಅಂತ ನನಗನ್ಸುತ್ತೆ. ಸೊ ನಿಮ್ಮ ಇಷ್ಟ, ನಾನೇನು ಹೇಳಲ್ಲ. ನನ್ನ ಮಗನಿಗೆ ಏನು ಶಿಕ್ಷೆ ಕೊಡ್ತಿರೋ ನೀವೇ ಕೊಡಿ, ಓಕೆನಾ? ಏನು ನಿಮ್ಮ ಹತ್ರ ಪ್ರೂಫ್ ಇದೆ ಅಂತ ಇದ್ದೀರಲ್ಲ, ಆ ಪ್ರೂಫ್ ಇಟ್ಕೊಂಡೆ ನೀವು ಅವನ್ನ ಏನು ಮಾಡ್ತಿರೋ ಮಾಡಿ. ನಾನು ನನ್ನ ಗಂಡ ಕ್ಷಮಿಸಿ ಅದೇ ಹೀಗೆ ಅಂತ ಏನೂ ಹೇಳಲ್ಲ.
ಬಿಕಾಸ್ ಅವ್ನು ಮಾಡಿದ್ದು ಅಂಥ ಇಂಥ ತಪ್ಪಲ್ಲ. ತುಂಬ ಹುಡುಗಿರ ಜೊತೆ ಆಟ ಆಡಿದಾನ ಅವನು. ಅವನಿಗೆ ಶಿಕ್ಷೆ ಆಗಲೇಬೇಕು. ಮೇಡಮ್, ಏನು ಮೇಡಮ್ ಈ ಥರ ಮಾತಾಡ್ತಾ ಇದ್ದೀರಾ? ಆದರೆ ನಾನು ಏನು ಮಾಡಬೇಕು ಅದಾದರೂ ಹೇಳಿ. ಆ ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂದರೆ ನಿನ್ನ ಮಾನ ಮರ್ಯಾದೆ ಹರಾಜಾಗ್ತೀನಿ ಹಾಗೆ ಹೇಗೆ ಅಂತ ಹೆದರ್ಸ್ತಾರೆ. ಈ ಕಡೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಹೇಳೋದಾದರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಬೆಟರ್ ಅಂತೀನಿ. ಯಾಕಂದರೆ ಹೆದರ್ಸೋರು ನಾವು ಎಷ್ಟು ಹೆದರ್ತೀವಲ್ಲ ಅಷ್ಟು ಜಾಸ್ತಿನೇ ಮಾಡ್ತಾರೆ. ಜಾಸ್ತಿ ಹೆದರ್ಸ್ತಾರೆ. ಆದರೆ ನಾವು ಒಂದು ಸರಿ ತಿರುಗಿ ಬಿದ್ದರೆ ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ಸಜೆಷನ್ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಕೊಡಿ. ಯಾಕಂದರೆ ನಿಮ್ಮ ಹತ್ರ ಪ್ರೂಫ್ ಇದೆ, ಓಕೆನಾ? ಆದರೆ ಲೇಡೀಸ್ ಪೊಲೀಸ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿನೇ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಯಾಕಂದರೆ ಹೆಣ್ಮಕ್ಳ ಕಷ್ಟ ಒಂದು ಹೆಣ್ಣೆ ಅರ್ಥ ಮಾಡ್ಕೊತಾರೆ, ಗಂಡಸು ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ. ಅದು ಅಲ್ಲದೆ ನನ್ನ ಗಂಡ ಎಂಥವನು ಅಂತ ನಂಗೆ ಗೊತ್ತು. ಆ ಪೊಲೀಸ್ಗೆ ಲಂಚ ಅದು ಕೊಟ್ಟು ಅವನ ಹತ್ರ ಮಾಡ್ಕೊಂಡ್ರೂ ಮಾಡ್ಕೊಂಡ, ಏನೂ ಹೇಳಕ್ಕೆ ಬರಲ್ಲ. ಸರಿ ಮೇಡಮ್, ನೀವು ಹೇಳಿರೋ ಥರನೇ ಮಾಡ್ತೀವಿ. ನನ್ನ ಮಗನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಲ್ಲಿ ಕೊಳೆಯೋ ಥರ ಮಾಡಬೇಕು. ಆವಾಗಲೇ ಬುದ್ಧಿ ಬರೋದು ಅವನಿಗೆ. ಸರಿ ಮೇಡಮ್, ನಾವಿನ್ನು ಬರ್ತೀವಿ. ಸರಿ, ಅವ್ನು ಬರೋ ಟೈಮ್ ಆಯಿತು. ಅದು ಅಲ್ಲದೆ ನನ್ನ ಮಗ ಮಗಳು ಯಾರಾದರೂ ನೋಡಿದ್ರೆ ನೀವು ಯಾರು ಏನು ಅಂತ ಎಲ್ಲ ಕೇಳ್ತಾರೆ. ಸೊ ನೀವಿನ್ನು ಹೋಗ್ಬಿಟ್ಟು ಬನ್ನಿ. ಸರಿ ಮೇಡಮ್. ಮೇಡಮ್, ಟೇಕ್ ಕೇರ್. ಸರಿ ಅಮ್ಮ, ನೀನು ಹುಷಾರಾಗಿರು, ಓಕೆನಾ? ಸರಿ ಮೇಡಮ್. ಏನಪ್ಪ ಇದು, ಇನ್ನೂ ನನ್ನ ಗಂಡನಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಇನ್ನೂ ಎಷ್ಟು ಹೆಣ್ಮಕ್ಳ ಜೀವನ ಹಾಳು ಮಾಡ್ಬೇಕಂತ ಅಂದ್ಕೊಂಡಿದ್ದಾನು ಯಾರಿಗೆ ಗೊತ್ತು. ಆದರೆ ಈ ಹುಡುಗಿರು ನನ್ನ ಗಂಡನಿಗೆ ಏನಾದರೂ ಪಾಠ ಕಲಿಸಲೇಬೇಕು. ಇಲ್ಲ ಅಂದರೆ ಅವನು ಇದೇ ಥರ ಮಾಡ್ಕೊತ ಹೋಗ್ತಾನೆ. ನನ್ನ ಜೀವನ ಅಂತೂ ನರಕ ಆಗೋಯ್ತು. ಇವಾಗ ಮುದುಕಿ ಆದೆ, ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಕಣ್ಣು ಮುಚ್ಕೊಂಡು ನೋಡ್ತಾ ಇರಬೇಕಷ್ಟೆ. ಏನಾಗುತ್ತೋ ಆಗಲಿ. ಪ್ರೀತಿ, ಏನಿದು ಈ ಥರ ಆಗೋಯ್ತಲ್ಲ, ಏನೇ ಮಾಡೋದು ಇವಾಗ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಆದರೆ ಅವರು ಹೇಳಿದ್ದು ನಿಜಾನೇ. ನನ್ನ ಮಗನಿಗೆ ಬುದ್ಧಿ ಮಾತ್ರ ಕಲಿಸ್ಲೇಬೇಕು. ಸೊ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ, ನಿಂಗೆ ಹೇಳ? ಏನಮ್ಮ ನಿನ್ನ ಇದೆಯಾ? ಇವಾಗ ನಿನ್ನ ಮಾತು ಕೇಳಿಬಿಟ್ಟು ಅವನ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡೆ. ಇವಾಗ ಇನ್ನೊಂದು ಚೂರು ಅವನಿಗೆ ಸದ್ರ ಆಯಿತು ನನ್ನ ಜೊತೆ ಕ್ಲೋಸ್ ಆಗಿರೋಕ್ಕೆ. ಏನು ಮಾಡೋದು? ಸರಿ, ಏನು ಪ್ಲ್ಯಾನು? ಅಲ್ಲ, ಇವಾಗ ನಮ್ಮ ಹತ್ರ ರೆಕಾರ್ಡ್ ಇದೆ, ಆದರೆ ಅದರಲ್ಲಿ ನೀನು ಒಪ್ಕೊಂಡಿರೋದು ಇದೆ ಅಲ್ವಾ? ಸೊ ಅದಕ್ಕೆ ಇವಾಗ ನೀನು ಒಪ್ಕೊಂಡಿದೆಯಾ ತಾನೇ, ಅದನ್ನು ಕ್ಯಾನ್ಸಲ್ ಮಾಡು. ನಿನ್ನ ಮದುವೆ ಆಗಲ್ಲ ಅಂತ ಹೇಳು. ಆವಾಗ ಆ ಥರ ಹೇಳಿದರೆ ಏನಾಗುತ್ತೆ? ಅಲ್ಲ ಕಣೆ, ಆವಾಗ ಅವನಿಗೆ ತುಂಬ ಕೋಪ ಬರುತ್ತೆ. ಆವಾಗ ನಿಮಗೆ ಇನ್ನೊಂಚೂರು ಬ್ಲ್ಯಾಕ್ ಮೇಲ್ ಮಾಡ್ತಾನಲ್ವಾ? ಸೊ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಣ. ಆವಾಗ ಪರ್ಫೆಕ್ಟ್ ವಿಡಿಯೋ ಸಿಗುತ್ತೆ ನಮ್ಮ ಹತ್ರ ರೆಕಾರ್ಡ್ ಮಾಡ್ಕೊಂಡಿರೋದು. ಆ ರೆಕಾರ್ಡ್ ಇಟ್ಕೊಂಡೇ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನೀನು ಹೇಳ್ತಿರೋದು ನಿಜಾನೇ. ಸರಿ, ಆ ಥರ ಮಾಡೋಣ. ಆದರೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಕಾ? ಇರಲಿ ಬಿಡೆ, ನಾನೇ ಜಾಬ್ ಚೇಂಜ್ ಮಾಡ್ತೀನಿ. ಇಲ್ಲ, ಅದೇನಾದರೂ ಆಗಲಿ, ನಾನು ಮಾತ್ರ ಈ ಕಂಪ್ನೀಲಿ ಇರೋದೇ ಇಲ್ಲ. ಜಾಬ್ ಅಂತೂ ಚೇಂಜ್ ಮಾಡ್ತೀನಿ. ಆದರೆ ನನ್ನ ಬುದ್ಧಿ ಕಲಿಸ್ಲೇಬೇಕಾ ಅವನಿಗೆ? ಬೇಡ ಬಿಡು, ನಮಗೆ ಯಾಕೆ? ಅವ್ನ ಕಣ್ಣಿಗೆ ಬೀಳಲ್ಲ ನಾನು ಇನ್ನು ಮುಂದೆ. ಅವನೇನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಲಿ, ನಮ್ಮ ಸೇಫ್ಟಿಯಲ್ಲಿ ನಾವು ಇಡೋಣ. ಏನಂತೀಯ? ಅಲ್ಲ ಕಣೆ, ಆ ಥರ ಇದ್ದರೆ ಅವನು ಜಾಸ್ತಿ ಮಾಡ್ತಾನೆ. ಹಾಗಂತೀಯ? ಸರಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸ್ವಲ್ಪ ಸೇಫ್ಟಿ ಆದರೂ ಇರತ್ತೆ ಅಲ್ವಾ? ಸರಿ, ಅದನ್ನು ಮಾಡೋಣ. ಅವನ್ನ ರಿಜೆಕ್ಟ್ ಮಾಡ್ತೀನಿ. ಅವನಿಗೆ ಕೋಪ ಬರುತ್ತಲ್ಲ, ಅದು ರೆಕಾರ್ಡ್ ಮಾಡೋಣ. ಎಸ್, ನೀನು ಹೇಳಿರೋ ಥರನೇ ಮಾಡೋಣ. ಓಕೆ? ಸರಿ.